ಶ್ರೀ ಶಂಕೇಶ್ವರ ಪಾರ್ಶ್ವನಾಥ ಜೈನ ಶ್ವೇತಾಂಬರ ಸಂಘ ಕಲಬುರಗಿ ವತಿಯಿಂದ ಕುಮಾರಿ ದಿವ್ಯಾ ಬಲಘಟ್ ಅವರ ದೀಕ್ಷಾ ಕಾರ್ಯಕ್ರಮದ ಪ್ರಯುಕ್ತ ಮೇ 23ರಂದು ಕಲಬುರಗಿ ನಗರದ ಸರಫ್ ಬಜಾರ್ನಲ್ಲಿರುವ ಜೈನ ಮಂದಿರದಿಂದ ಸಲ್ಸರ್ ಗಾರ್ಡನ್ದವರೆಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ನವೀನ್ ಅಲ್ಸಾರಿಯಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಗುರುಗಳ ಪ್ರೇರಣೆಯಿಂದಾಗಿ ದಿವ್ಯಾ ಅವರು ದೀಕ್ಷೆ ಪಡೆಯಲು ಮುಂದಾಗಿದ್ದು, ಇವರು ಸತತ 2 ವರ್ಷಗಳ ಕಾಲ ಉಪವಾಸ ಹಾಗೂ ತಪಸ್ಸನ್ನು ಕೈಗೊಂಡಿದ್ದು, ಅದರಲ್ಲಿ ಸಫಲರಾಗಿರುವುದರಿಂದ ಅವರು ಇದೀಗ ಈ ದೀಕ್ಷೆ ಪಡೆಯುತ್ತಿದ್ದಾರೆ. ಇವರ ದೀಕ್ಷೆ ಕಾರ್ಯಕ್ರಮವು ಇದೇ ಜೂನ್ 5ರಂದು ರಾಜಸ್ಥಾನದ ಜೋಧಪುರದಲ್ಲಿ ಜರುಗಲಿದೆ. ಇದರ ಪ್ರಯುಕ್ತ ದಿವ್ಯಾ ಅವರ ಶೋಭಾಯಾತ್ರೆಯು ಕಲಬುರಗಿ ನಗರದಲ್ಲಿ ಮೇ 23ರಂದು ಜರುಗಲಿದ್ದು, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜೈನ ಅನುಶಾಸನದಲ್ಲಿ ತಪ ಅವರ ಸಂಯಮದ ಬಗ್ಗೆ ಏನು ಬ್ರೀಫ್ಲಿ ಹೇಳ್ತಾ ಇದ್ದಾರೋ ತಾವೆಲ್ಲ ಜೀವನದಲ್ಲಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ತಾವು ದಿವ್ಯಾ ಬಲಘಟ್ ಅವರು ತಂದೆ ಹೆಸರು ದಿವಂಗತ ದಿಲೀಪ್ ಭಾಯ್ ಬಲಘಟ್, ತಂದೆ ಹೆಸರು, ತಾಯಿ ಹೆಸರು ಸುನೀತಾ ಬಲಘಟ್. ಇವರ ಬಿಕಾಮ್ ಕಂಪ್ಲೀಟ್ ಆಗಿದೆ. ಇದಾದ ಮೇಲೆ ಅವರು ಅಪ್ಪ ಕಾಲೇಜ್ನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೂಡ ಮಾಡಿದ್ದಾರೆ. ಇವರ ವಯಸ್ಸು 28 ಇಯರ್ಸ್ ನಾವು. ಇವರ ದೀಕ್ಷಾ ದಿನಾಂಕ 5 ಜೂನ್ 2025 ರಾಜಸ್ಥಾನದ ಜೋಧ್ಪುರದಲ್ಲಿ ನೆರವೇರಿಸ್ತಾ ಇದೆ. ಇದು ದೀಕ್ಷಾದ ನಿಮಿತ್ತವಾಗಿ ನಮ್ಮ ಗುಲ್ಬರ್ಗ ಸಂಘದ ವತಿಯಿಂದ ದಿನಾಂಕ 23/5/2025 ಬೆಳಿಗ್ಗೆ 8 ಗಂಟೆಗೆ ಕಿರಣ ಬಜಾರದಿಂದ ಇವರ ಶೋಭಾಯಾತ್ರೆಯನ್ನು ಬೆಳಗ್ಗೆ 8 ಗಂಟೆಯ ಮುಖಾಂತರ ನಾವು ವಿಭ್ರಂಜನೆಯಿಂದ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ವಿನಂತಿ ಏನು ಮಾಡ್ತಿದ್ದೇನೆ ಅಂತ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ವಿನಂತಿ. ಇವರ ದೀಕ್ಷಾ 23 ತಾರೀಕಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಶೋಭಾಯಾತ್ರೆ ಮುಖಾಂತರ ಅಲ್ಲಿಂದ ಮುಂದುವರಿಸುತ್ತಾ ಭಾರತ್ ಪೇಡ್ವರೆಗೆ ಹೋಗುತ್ತೆ. ಅಲ್ಲಿಂದ ಮುಂದಿನ ಕಾರ್ಯಕ್ರಮಗಳು ಆಗ್ತಾ ಇದೆ ಸರ್. ಸಾಲಾಸರ್ ಗಾರ್ಡನ್ದಲ್ಲಿ ಇವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವುದಾಗಿ ವಿನಂತಿ. ಇದೇ ವೇಳೆಯಲ್ಲಿ ದೀಕ್ಷೆ ಪಡೆಯುತ್ತಿದ್ದ ಕುಮಾರಿ ದಿವ್ಯಾ ಅವರು ಮಾತನಾಡಿ, ಜೈನ ಧರ್ಮದ ಆಚಾರ ವಿಚಾರಗಳಿಗೆ ಮನಸೋತಿದ್ದು ಕಲಬುರಗಿಗೆ ಪಾದಯಾತ್ರೆ ಮೂಲಕ ಬಂದಿದ್ದ ಜೈನ ಧರ್ಮಗುರುಗಳಾದ ಆಚಾರ್ಯ ಭಗವಂತ ಮಹಾರಾಜರ ಪ್ರೇರಣೆಯಿಂದಾಗಿ ಅವರ ಸಂದೇಶವಾಣಿಗೆ ಪ್ರಭಾವಿತರಾದ ದಿವ್ಯಾ ಅವರು ದೀಕ್ಷೆಯನ್ನ ಪಡೆಯುವ ನಿರ್ಣಯ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. भगवान महावीर स्वामी के चरणों में वंदन करने के बाद, गुरुदेव गुरनी जी मासा को वंदन करने के बाद 5 जून 2025 को मेरी दीक्षा खुली हुई है. दीक्षा का अर्थ क्या होता है? मेन तो इसमें 5 चीज़ों का पालन मोस्ट कंपलसरी होता है. पहला है अहिंसा का. कुछ भी हो जाए अपने प्राणों का त्याग करके भी किसी भी जीव को मारे बिना अपना जीवन जीना है, उसको अहिंसा का पालन करना बोलते हैं. फिर उसके बाद में सत्य आता है. झूठ बिल्कुल भी नहीं बोलना इस लाइफ में. कुछ भी हो जाए सत्य का पालन करना है. थर्ड स्टेज पे आता है ब्रह्मचर्य का पालन. अब हम जब साध्वी बनेंगे तो उसके बाद में हम जेंट्स को टच नहीं कर सकते और ना ही उनको सूर्यास्त के 1 घंटे पहले से हम उनसे बात भी नहीं कर सकते नेक्स्ट डे सूर्योदय तक. दिस रूल इज़ कंपलसरी. अगर डॉक्टर का ट्रीटमेंट भी लेना पड़ता है तो एक बार हम ट्रीटमेंट लेते हैं तो 2 उपवास का प्रायश्चित आता है उसमें, मात्र सिर्फ टच होने से भी. तो उसके बाद में आता है अपरिग्रह का. परिग्रह भी नहीं रखना है. जितना ज़रूरी सामान रहता है बस उसका ही, उसमें भी हमको लिमिटेशन रहता है. उसको ध्यान में रखते हुए अननेसेसरीली एक भी सामान हम अपने पास नहीं रख सकते. और चोरी का, पूर्ण रूप से चोरी, किसी दूसरे साध्वी का भी हमको सामान लेना रहता है तो उनको भी पूछ के ही लेना पड़ता है. तो इस प्रकार से इन 5 महाव्रतों का पूर्ण रूप से जो पालन करता है उसको दीक्षार्थी बोलते हैं. तो इस संयम और तप के लिए जो मुझे गुरु भगवंतों की प्रेरणा मिली उससे आज ये दिन आ रहा है और 5 जून को दीक्षा जोधपुर में होने वाली है. तो उसी निमित्त से गुलबर्गा श्री संघ की ओर से 23 मई 2025 को यहाँ पे जो फंक्शन रखा हुआ है, आप सबसे निवेदन है आप सब वहाँ पर आकर मुझे अपना आशीर्वाद प्रदान करें ताकि मैं इस जीवन को और अच्छे से आगे बढ़ा सकूं और अच्छे से जी सकूं और जिस लक्ष्य से मैं इस जीवन को लेना चाहती हूं उसको मैं सार्थक बना सकूं.
कुछ साल पहले हमारे गुरु महाराज गुलबर्गा आए थे, तो उन्होंने मुझे प्रेरणा की थी। तब मुझे ये लगा था कि बस यहाँ संसार में रह के यही सुख होता है, पर जब असलियत उन्होंने बताई कि क्या होता है, तो जिस प्रकार से उन्होंने समझाया, उस पे से मैंने भी निर्णय किया कि वही मार्ग सही है। और उसके लिए मैंने अपने आप को टेस्टिंग भी किया, प्रैक्टिस करके देखा। फिर उसके बाद ही वापस फाइनलाइजेशन हुआ कि मुझे बढ़ना है। तो इसलिए फिर और बाद में लास्ट ईयर से जब मैं स्टडी के लिए वहाँ पे थी उनके पास कंटिन्यू, जब हमको घर भी आना अवसर होता था तो हम 8 डेज से ज़्यादा यहाँ पे नहीं रुक पाते थे। तो फिर ये फाइनलाइज ही हो गया कि हम इस बहु में तो ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.